ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೇಶದ ಒಳಗೆ ಉಗ್ರ ಚಟುವಟಿಕೆಗಳನ್ನು ನಡೆಸೋ ಯಾರನ್ನೂ ಹಾಗೆ ಬಿಡೋ ಪ್ರಶ್ನೆನೇ ಇಲ್ಲ. ಆರೋಪಿಗಳು ಪಾತಾಳದಲ್ಲಿ ಅಡಗಿದ್ರೂ ಕೂಡ ಹಿಡ್ಕೊಂಡು ಬಂದು ಶಿಕ್ಷೆಗೆ ಒಳಪಡಿಸ್ತೀವಿ ಅಂತ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಹಾಗೆ ದೊಡ್ಡ ಮಟ್ಟದಲ್ಲಿ NIA ದೇಶದಾದ್ಯಂತ ರೈಡ್ಗಳನ್ನು ಮಾಡ್ತಾ ಇದೆ. ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿರಾರು ಮಂದಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಡಾಕ್ಟರ್ ಸಿಂಡಿಕೇಟ್ಗೆ ಸಂಬಂಧಪಟ್ಟವರು, ಆ ವೈದ್ಯರ ಜೊತೆ ಓದಿದವರು, ಅವರ ಜೊತೆ ಸಂಪರ್ಕದಲ್ಲಿದ್ದವರು ಪ್ರತಿಯೊಬ್ಬರು ವಿಚಾರಣೆಗೆ ಒಳಗಾಗ್ತಾ ಇದ್ದಾರೆ. ಕೆಲವರನ್ನ ವಿಚಾರಣೆ ಮಾಡಿ ಮಾಹಿತಿ ಸಂಗ್ರಹಿಸಿ ಬಿಟ್ಟು ಕಳುಹಿಸಲಾಗ್ತಾ ಇದೆ. ಮತ್ತೆ ಕೆಲವರನ್ನ ವಿಚಾರಣೆಯ ನಂತರ ವಶಕ್ಕೆ ಪಡೆದುಕೊಳ್ಳಲಾಗ್ತಾ ಇದೆ. ಈ ವಿಚಾರಣೆಯ ಸಂದರ್ಭದಲ್ಲಿ ಉಗ್ರರ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಕೂಡ ಹೊರಬೀಳ್ತಾ ಇವೆ. ಗೆಳೆಯರೆ, ನಿಮಗೆ ಕಳೆದ ಸಂಚಿಕೆಯಲ್ಲಿ ಉಮರ್ ಬಗ್ಗೆ ಹೇಳಿದ್ದೆ. ಈಗ ಲೇಡಿ ಟೆರರ್ ಶಾಹೀನಾ ಬಗ್ಗೆ ಕೂಡ ಒಂದಷ್ಟು ಆಸಕ್ತಿದಾಯಕ ಮಾಹಿತಿಗಳು ಬರ್ತಾ ಇವೆ. ಒಂದು ಕಾಲಕ್ಕೆ ತುಂಬಾ ಮಾಡರ್ನ್ ಆಗಿ ಕಾಣಿಸ್ಕೊಳ್ತಾ ಇದ್ದ, ಆಸ್ಟ್ರೇಲಿಯಾಗೋ ಯುರೋಪ್ಗೋ ಹೋಗಿಬಿಡೋಣ, ಭಾರತದಲ್ಲಿನ ಕರ್ಮಠ ಮುಸ್ಲಿಮರ ನಡುವೆ ಬದುಕೋದಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಗಂಡನನ್ನ ಪದೇ ಪದೇ ಪೀಡಿಸ್ತಾ ಇದ್ದ, ಯಾವತ್ತೂ ಬುರ್ಖಾ ಹಿಜಾಬುಗಳ ಒಳಗೆ ಅಡಗಿ ಕೂತ್ಕೊಳ್ಳೋದಕ್ಕೆ ಇಚ್ಛೆ ಪಡೆದ ಡಾಕ್ಟರ್ ಶಾಹೀನಾ ಇದ್ದಕ್ಕಿದ್ದ ಹಾಗೆ ಅತಿಮತಾಂಧತೆಯನ್ನು ಬೆಳೆಸ್ಕೊಂಡು ಭಾರತದಲ್ಲಿ ಜಿಹಾದಿ ತಂಡವನ್ನು ಕಟ್ಟೋದಕ್ಕೆ ಹೋಗಿದ್ದು, ಪಾಕಿಸ್ತಾನದ ಉಗ್ರರ ಸಂಪರ್ಕಕ್ಕೆ ಬಂದು ಟರ್ಕಿಯಲ್ಲಿ ತನ್ನ ಹ್ಯಾಂಡ್ಲರ್ಗಳ ಜೊತೆ ನಿರಂತರ ಮೀಟಿಂಗ್ಗಳನ್ನು ಮಾಡ್ತಾ ಉಗ್ರರ ಬಾಯಲ್ಲಿ ಲೇಡಿ ಸರ್ಜನ್ ಅನ್ನೋ ಆಲಿಯಾಸ್ ಅನ್ನು ಪಡ್ಕೊಂಡ ಆಸಕ್ತಿದಾಯಕ ಮಾಹಿತಿ ಇಲ್ಲಿದೆ. ಹಾಗಾದ್ರೆ ಅದೇನು, ಬನ್ನಿ ನೋಡೋಣ. ಗೆಳೆಯರೆ, ಅದು 2021ರ ಸಮಯ. ಜಗತ್ತಲ್ಲಿ ಚೈನಾ ವೈರಾಣುವಿನ ಕಾಟ ಹೆಚ್ಚಾಗಿತ್ತು. ಡಾಕ್ಟರುಗಳು ಕೂಡ ತಮ್ಮ ಪ್ರಾಣದ ಹಂಗನ್ನು ತೊರೆದು ರೋಗಿಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ರು. ಡಾಕ್ಟರ್ಗಳಿಗೆ ಪಾಪ ರೆಸ್ಟೇ ಇಲ್ಲ ಅನ್ನೋ ಥರದ ಸಮಯ ಅದು. ಅಂಥ ದಿನಗಳಲ್ಲಿ ಭಾರತದ ವೈದ್ಯೆಯೊಬ್ಬಳು ಟರ್ಕಿಯಲ್ಲಿ ಇಳಿತಾಳೆ. ಅವಳು ಅಲ್ಲೊಂದು ಮೀಟಿಂಗನ್ನು ಅಟೆಂಡ್ ಮಾಡಬೇಕಿತ್ತು. ಅದೊಂದು ಪೂರ್ವ ನಿಯೋಜಿತ ಸಭೆ ಅಂತ ಈಗ ಗೊತ್ತಾಗ್ತಾ ಇದೆ. ಹಾಗೆಯೇ ಭಾರತದ ಈ ವೈದ್ಯೆಯ ಜೊತೆ ಅಲ್ಲಿ ಮೀಟಿಂಗನ್ನು ಮಾಡಬೇಕಾಗಿದ್ದದ್ದು ಪಾಕಿಸ್ತಾನದ ISI ಹ್ಯಾಂಡ್ಲರುಗಳು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೀಗವತ್ತು ಟರ್ಕಿಯಲ್ಲಿ ISI ಹ್ಯಾಂಡ್ಲರ್ಗಳ ಜೊತೆ ಸಭೆ ನಡೆಸಿದ್ದ ಆ ವೈದ್ಯೆ ಬೇರಿನ್ಯಾರೂ ಅಲ್ಲ, ಈಗಾಗಲೇ ಜಮ್ಮು ಕಾಶ್ಮೀರ ಪೊಲೀಸರಿಂದ ಬಂಧನಕ್ಕೊಳಗಾಗಿರುವ ಫರೀದಾಬಾದ್ ಡಾಕ್ಟರ್ಸ್ ಮಾಡ್ಯೂಲ್ನ ಶಂಕಿತೆ, ಉಗ್ರ ವೈದ್ಯ ಮುಜಾಮಿಲ್ನ ಪ್ರೇಯಸಿ ಅಂತ ಕೂಡ ಗುರುತಿಸಿಕೊಂಡಿದ್ದ ಲೇಡಿ ಟೆರರ್ ಶಾಹೀನಾ ಸಯೀದ್. ಇನ್ನು ಅವತ್ತು ಟರ್ಕಿಯಲ್ಲಿ ಶಾಹೀನಾ ಜೊತೆಯಲ್ಲಿ ಸಭೆಯನ್ನು ನಡೆಸಿದ್ದು ISIನ ಹ್ಯಾಂಡ್ಲರ್ ಅಬು ಉಕಾಶಾ. ಗೆಳೆಯರೆ, ಈ ಶಾಹೀನಾಳನ್ನ ಭಯೋತ್ಪಾದಕರು ಮೇಡಮ್ ಸರ್ಜನ್ ಅಂತ ಕರೀತಾ ಇದ್ರಂತೆ. ಆಕೆ ಸರ್ಜನ್ ಆಗಿದ್ಲೋ ಇಲ್ಲೋ ಗೊತ್ತಿಲ್ಲ, ಆದರೆ ಭಾರತದ ವಿರುದ್ಧ ಅವರು ಯೋಜಿಸಿದ್ದ ಆಪರೇಷನ್ನಲ್ಲಿ ಈಕೆ ಸರ್ಜನ್ನ ಪಾತ್ರವನ್ನು ವಹಿಸ್ತಾ ಇದ್ಲು. ಹೀಗಾಗಿ ಅವಳನ್ನು ಲೇಡಿ ಸರ್ಜನ್ ಅಂತಲೇ ಉಗ್ರರು ಕರೀತಾ ಇದ್ರು. ಈ ಶಾಹೀನ್ 2006ರಿಂದಲೂ ಕಾನ್ಪುರದ GSVM ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಆಕೆ ಉತ್ತರ ಪ್ರದೇಶದ ಪಬ್ಲಿಕ್ ಸರ್ವಿಸ್ ಎಕ್ಸಾಮನ್ನು ಕೂಡ ಕ್ಲಿಯರ್ ಮಾಡಿದ್ಲು. ಇಷ್ಟಾದರೂ ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದ, ತುಂಬ ಮೃದು ಸ್ವಭಾವದ ವ್ಯಕ್ತಿತ್ವವನ್ನು ಹೊಂದಿದ್ದ ಶಾಹೀನಾ ತನ್ನ ಗಂಡನೊಂದಿಗೆ ಅತ್ಯುತ್ತಮ ಜೀವನವನ್ನು ನಡೆಸ್ತಾ ಇದ್ಲು. ಆದರೆ 2010ರ ನಂತರ ಅವರಿಬ್ಬರ ಬದುಕಲ್ಲಿ ಬಿರುಗಾಳಿ ಮೂಡಿತು. ಆಕೆ ಗಂಡನಿಂದ ದೂರ ಆಗೋದಕ್ಕೆ ಯೋಚಿಸಿದ್ಲು. ಕೆಲ ದಿನಗಳ ಹಿಂದೆ ಆಕೆಯ ತಲಾಖಿತ ಗಂಡ, ಅಂದರೆ ಅವಳಿಗೆ ತಲಾಖ್ ಕೊಟ್ಟಿರೋ ಗಂಡ ಡಾಕ್ಟರ್ ಜಾಫರ್ ಹಯಾತ್ ಹೇಳ್ಕೊಂಡ ಹಾಗೆ ಆಕೆ 2010ಕ್ಕೂ ಮೊದಲು ತುಂಬಾನೇ ಲಿಬರಲ್ ಆಗಿದ್ಲಂತೆ. ಭಾರತದಲ್ಲೇ ಇದ್ರೆ, ಇಲ್ಲಿನ ನಮ್ಮ ಸಮಾಜದ ನಡುವೆ ಬದುಕಿದ್ರೆ ನಮ್ಮ ಮಕ್ಕಳು ಕೂಡ ಮತಾಂಧರಾಗ್ತಾರೆ, ಕರ್ಮಠರಾಗ್ತಾ ಹೋಗ್ತಾರೆ. ಹೀಗಾಗಿ ಇಲ್ಲಿಂದ ನಾವು ಹೊರಗೆ ಹೋಗೋಣ, ಆಸ್ಟ್ರೇಲಿಯಾದಲ್ಲೋ ಯುರೋಪಲ್ಲೋ ಸೆಟ್ಲ್ ಆಗೋಣ, ಲಿಬರಲ್ ಸಮಾಜದ ನಡುವೆ ಬದುಕುವ ಪ್ರಯತ್ನವನ್ನು ಮಾಡೋಣ ಅನ್ನೋ ಮಾತುಗಳು ಶಾಹೀನಾ ಬಾಯಲ್ಲಿ ಪದೇ ಪದೇ ಬರ್ತಾ ಇದ್ವಂತೆ. ಆದರೆ 2010ರ ನಂತರ ಆಕೆಯ ನಡವಳಿಕೆಯಲ್ಲಿ ಬದಲಾವಣೆ ಶುರುವಾಯಿತು. ಶಾಹೀನಾ ಅತಿಯಾದ ಮತಾಂಧತೆಯನ್ನು ಬೆಳೆಸ್ಕೊಳ್ತಾ ಹೋದ್ಲು. ಇದು ಹೊಂದಾಣಿಕೆ ಆಗದೆ ಗಂಡ ಹೆಂಡತಿಯ ನಡುವೆ ಅಸಮಾಧಾನಗಳು ಶುರುವಾದವು. ಕಡೆಗೆ 2012ರಲ್ಲಿ ಶಾಹೀನಾ ಹಾಗೂ ಜಾಫರ್ ತಲಾಖ್ 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 ಅಂತ ಹೇಳ್ಕೊಂಡ್ರು. ಇಲ್ಲಿ ಆಕೆಯ ಸಹವರ್ತಿಗಳು ಹೇಳೋ ಹಾಗೆ 2010ರವರೆಗೂ ಚೆನ್ನಾಗೇ ಇದ್ದ ಆಕೆಗೆ ಅಲ್ಲಿ ಇನ್ನೂ ಒಬ್ಬ ವೈದ್ಯನ ಪರಿಚಯ ಆಗಿತ್ತು. ಅವನು ಆಕೆಯ ತಲೆಗೇನೇನೋ ತುಂಬಿದ್ದ. 2006ರಿಂದ ಒಂದೇ ಒಂದು ದಿನ ಕೂಡ ಹಿಜಾಬ್ ಕಟ್ಟದ, ಬುರ್ಖಾಗಳನ್ನು ನೋಡಿದ್ರೂ ಸಿಡಿಮಿಡಿಗುಟ್ತಾ ಇದ್ದ ಶಾಹೀನ್ 2010ರಲ್ಲಿ ಆ ಹೊಸ ವೈದ್ಯನ ಸಂಪರ್ಕಕ್ಕೆ ಬಂದ ನಂತರ ಹಿಜಾಬ್ ಸುತ್ತಕೊಳ್ಳೋದಕ್ಕೆ ಶುರು ಮಾಡಿದ್ಲು. ತನ್ನ ಗಂಡ ಮಕ್ಕಳಿಂದ ದೂರ ಆಗಿ ಪ್ರತ್ಯೇಕವಾಗಿ ಬದುಕೋದಕ್ಕೆ ಶುರು ಮಾಡಿದ್ಲು. ಆದರೆ
ಈ ವಿಷಯನ ತಾನು ಕೆಲಸ ಮಾಡ್ತಾ ಇದ್ದ ಗಣೇಶ್ ಶಂಕರ್ ವಿದ್ಯಾರ್ಥಿ ಮೆಮೋರಿಯಲ್ ಮೆಡಿಕಲ್ ಕಾಲೇಜಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ನೋಡ್ಕೊಂಡ್ಲು. ಆಕೆ ಕಾಲೇಜಿನ ಕ್ಯಾಂಪಸ್ಸಲ್ಲೇ ವಾಸ ಮಾಡೋದಕ್ಕೆ ಶುರು ಮಾಡಿದ್ಲು. ಮನೆಗೆ ಹೋಗಿ ಬರೋದಕ್ಕೆ ದೂರ ಆಗುತ್ತೆ ಅನ್ನೋ ಕಾರಣವನ್ನು ಕೊಟ್ಲು. ಇಷ್ಟಾದರೂ ಎಲ್ಲೂ ಕೂಡ ತಾನು ರ್ಯಾಡಿಕಲೈಸ್ ಆಗಿರೋದನ್ನ ಆಕೆ ತೋರಿಸ್ಕೊಳ್ಳಿಲ್ಲ ಅಂತ ಆಕೆಯ ಸಹವರ್ತಿಗಳು ನೆನಪು ಮಾಡ್ಕೋತಾರೆ. ಇಂಥ ಶಹೀನಾ 2013 ಡಿಸೆಂಬರಲ್ಲಿ ಕಾಲೇಜಿಗೆ ರಜೆ ಹಾಕಿ ಹೋದ್ಲು. 2014 ಜನವರಿ 4ನೇ ತಾರೀಕು ಮತ್ತೆ ಕಾಲೇಜಿಗೆ ಬರೋದಾಗಿ ಹೇಳಿದ ಶಹೀನಾ ಆ ನಂತರ ಕಾಲೇಜಿನ ಕಡೆ ತಲೆ ಕೂಡ ಹಾಕಲಿಲ್ಲ. ಅದು ಒಂದೆರಡಲ್ಲ, ಸುಮಾರು 7 ವರ್ಷ ಆಕೆ ಕಾಲೇಜಿಗೆ ಬಾರದೇ ಇದ್ದ ಕಾರಣ ಆಕೆಯನ್ನು ಆಡಳಿತ ಮಂಡಳಿ 2021ರಲ್ಲಿ ಡಿಸ್ಮಿಸ್ ಮಾಡುತ್ತೆ. ಆದರೆ ಅಷ್ಟೊತ್ತಿಗಾಗಲೇ ಈ ಶಾಹೀನ್ ಸಂಪೂರ್ಣವಾಗಿ ಮತಾಂಧತೆಯನ್ನು ತಲೆ ತುಂಬ ತುಂಬಿಕೊಂಡಿದ್ಲು. ಹಾಗೆ ಇವತ್ತು ದೆಹಲಿ ಸ್ಫೋಟದ ಮೂಲ ಕೇಂದ್ರ ಅಂತ ಕರೆಸಿಕೊಳ್ಳಲ್ಪಡ್ತಾ ಇರುವ ಮತಾಂಧತೆಯ ಅಡ್ಡ ಅಂತಲೇ ಗುರುತಿಸ್ಕೊಂಡಿದ್ದ ಅಲ್ ಫಲ್ಹಾ ಕಾಲೇಜಿಗೆ ಆಕೆ ಸೇರ್ಕೊಂಡ್ಲು. ಅಲ್ಲಿ ಮುಜಾಮಿಲ್ನ ಪರಿಚಯ ಆಗಿ ಅವಳ ಬದುಕು ಬೇರೆಯದ್ದೇ ತಿರುವನ್ನು ಪಡ್ಕೊಳ್ತು. ಇದೆಲ್ಲದರ ನಡುವೆ ಆ 7 ವರ್ಷಗಳ ಕಾಲ ಶಾಹೀನ್ನ ಬದುಕಲ್ಲಿ ಮಿಸ್ಸಿಂಗ್ ಇಯರ್ಸ್ ಆಗಿ ಗುರುತಿಸ್ಕೊಳ್ತವೆ. ಗೆಳೆಯರೆ, ಇಲ್ಲಿ ಅಲ್ ಫಲ್ಹಾ ಬಗ್ಗೆ ಪದೇ ಪದೇ ಅನುಮಾನಗಳು ಹುಟ್ಟೋದು ಇದೇ ಕಾರಣಕ್ಕೆ. ಇಲ್ಲಿ ಕಾಶ್ಮೀರದಲ್ಲಿ ಕೆಲಸ ಮಾಡ್ತಾ ಉಗ್ರರ ಜೊತೆಗಿನ ಸಂಪರ್ಕಗಳ ಕಾರಣಕ್ಕೆ ಕೆಲಸ ಕಳ್ಕೊಂಡ ಡಾಕ್ಟರ್ ನಿಸಾರುಲ್ ಹಸನ್ ಅಲ್ಲಿಂದ ಸೀದಾ ಅಲ್ ಫಲ್ಹಾಗೆ ಬರ್ತಾನೆ. ಅಲ್ಲವನಿಗೆ ಕೆಲಸ ಸಿಗುತ್ತೆ. ಅವನ ಹಿನ್ನೆಲೆಯನ್ನ ಪರೀಕ್ಷೆ ಕೂಡ ಮಾಡದೆ ಅಲ್ ಫಲ್ಹಾ ಈ ಉಗ್ರರ ಜೊತೆಗಿನ ನಂಟಿದ್ದ ಡಾಕ್ಟರ್ಗೆ ಕೆಲಸ ಕೊಟ್ಟು ಬಿಡ್ತಾ. ಇನ್ನು ಈ ಶಾಹೀನ್ ಹಿಂದೆ ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ಲು. ಆಕೆ ಅಲ್ಲಿ ರಜೆ ಹಾಕಿ ಅಲ್ ಫಲ್ಹಾಗೆ ಸೇರ್ಕೋತಾಳೆ. ಆ ಬಗ್ಗೆ ತಾನು ಈ ಹಿಂದೆ ಕೆಲಸ ಮಾಡ್ತಾ ಇದ್ದ ಕಾಲೇಜ್ಗೆ ಮಾಹಿತಿಯನ್ನು ಕೊಡೋದಿಲ್ಲ. 7 ವರ್ಷಗಳ ಕಾಲ ಅಲ್ಲಿಗೆ ಹೋಗೋದೂ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಹಿಂದೆ ಯಾವ ಕಾಲೇಜಲ್ಲಿ ಈಕೆ ಕೆಲಸ ಮಾಡ್ತಾ ಇದ್ಲು ಅನ್ನೋದನ್ನ ಕೇಳದೆ, ಅಲ್ಲಿಂದ ಒಂದು ರಿಲೀವಿಂಗ್ ಲೆಟರ್ ಕೂಡ ಇಲ್ಲದೆ ಈ ಶಾಹೀನ್ ಆಗಿ ಅಲ್ ಫಲ್ಹಾ ಹೇಗೆ ಕೆಲಸನ ಕೊಟ್ಟುಬಿಡ್ತು? ಇಂಥ ಸಾಕಷ್ಟು ಅನುಮಾನಗಳೇ ಅಲ್ ಫಲ್ಹಾ ಅನ್ನೋ ಕಾಲೇಜು ಉಗ್ರರ ಬ್ರೀಡಿಂಗ್ ಸೆಂಟರ್ ತರ ತಯಾರಾಗಿತ್ತು. ಡಾಕ್ಟರ್ಗಳ ವೇಷದಲ್ಲಿದ್ದ ಉಗ್ರರಿಗೆ ಅದು ಆಶ್ರಯವನ್ನು ಕೊಡ್ತಾ ಇತ್ತು ಮತ್ತು ಆ ಡಾಕ್ಟರ್ ಮಾಡ್ಯೂಲ್ನ ಎಲ್ಲ ಕೃತ್ಯಗಳ ಹಿಂದೆ ಈ ಅಲ್ ಫಲ್ಹಾ ಯೂನಿವರ್ಸಿಟಿ ಇತ್ತು ಅನ್ನೋ ಅನುಮಾನಗಳು ಉಂಟಾಗೋದಕ್ಕೆ ಕಾರಣ ಆಗ್ತಾ ಇದೆ. ಹೀಗೆ ಗಣೇಶ್ ಶಂಕರ್ ವಿದ್ಯಾರ್ಥಿ ಮೆಮೋರಿಯಲ್ ಮೆಡಿಕಲ್ ಕಾಲೇಜಿನಿಂದ ಅಲ್ ಫಲ್ಹಾಗೆ ಹೋಗಿ ಜಾಯಿನ್ ಆದ ಈ ಶಹೀನಾ 2022 ಮಾರ್ಚ್ ಅಲ್ಲಿ ಟರ್ಕಿಗೆ ಹೋಗ್ತಾಳೆ. ಅಲ್ಲಿ ISI ಹ್ಯಾಂಡ್ಲರ್ಗಳ ಜೊತೆ ಮೀಟಿಂಗ್ ಗಳನ್ನ ಮಾಡ್ತಾಳೆ. ಆಗ ಅಲ್ಲೊಂದು ಬಿಗ್ ಪ್ಲಾನ್ ಸಿದ್ಧ ಆಗತ್ತೆ. ಅದೇ D6. ಇಲ್ಲಿ D6 ಅಂದ್ರೆ ಡಿಸೆಂಬರ್ 6ನೇ ತಾರೀಕು ಅಂತ. ಗೆಳೆಯರೆ, ಡಿಸೆಂಬರ್ 6, 1992 ಅದು ಕರಸೇವಕರು ಅಯೋಧ್ಯೆಯಲ್ಲಿನ ಕಳಂಕಿತ ಕಟ್ಟಡವನ್ನ ಸಂಪೂರ್ಣವಾಗಿ ಕೆಡವಿದ ದಿನ. ಅದನ್ನ ಭಾರತದಲ್ಲಿರುವ ಕೆಲ ಕಟ್ಟರ್ ಮುಸ್ಲಿಮರು ಕರಾಳ ದಿನವನ್ನಾಗಿ ಆಚರಿಸ್ತಾರೆ. ಅಂಥ ಡಿಸೆಂಬರ್ 6ರಂದೇ ಭಾರತದಲ್ಲಿ ಒಟ್ಟು 36 ಕಡೆಗಳಲ್ಲಿ ಏಕಕಾಲಕ್ಕೆ ಸ್ಫೋಟಗಳು ಸಂಭವಿಸುವ ಹಾಗೆ ಮಾಡಬೇಕು ಅನ್ನೋ ದೊಡ್ಡ ಪ್ಲಾನ್ ಒಂದು ಸಿದ್ಧ ಆಗಿತ್ತು. ಈ ಬಗ್ಗೆ ಟರ್ಕಿಯಲ್ಲಿ ISI ಹ್ಯಾಂಡ್ಲರ್ಗಳ ಜೊತೆ ಸಭೆ ಮಾಡಿದ ನಂತರ ಶಹೀನಾ ಭಾರತಕ್ಕೆ ವಾಪಸ್ ಬಂದ್ಲು. ಅಷ್ಟೊತ್ತಿಗೆ ಆಕೆಗೆ ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಆದಿಲ್, ಡಾಕ್ಟರ್ ಉಮರ್ ಇವರೆಲ್ಲರ ಸಂಪರ್ಕ ಸಿಕ್ಕಿತ್ತು. ಇನ್ನು ಈ ಶಾಹೀನಾಗೆ ಕೋಡಲ್ಲೇ ಮಾಹಿತಿಗಳು ಬರ್ತಾ ಇದ್ವಂತೆ. ಅದನ್ನು ಕೂಡ ಭೇದಿಸಿರುವ NIA ಶಾಹೀನ್ ಮತ್ತು ಆ ಗುಂಪಿನ ನಡುವಿನ ಕೆಲ ಸಂಭಾಷಣೆಗಳ ಮಾಹಿತಿಯನ್ನ ಡಿಕೋಡ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಅಲ್ಲಿ ಯಾವುದೇ ಕಾರಣಕ್ಕೂ ಆಪರೇಷನ್ಗೆ ಮೆಡಿಸಿನ್ ಕಡಿಮೆ ಆಗಬಾರದು ಅನ್ನೋ ಮಾತುಗಳು ಪದೇ ಪದೇ ರಿಪೀಟ್ ಆಗಿವೆ. ಹಾಗೇನೆ ಆಕೆಯ ಅಸೋಸಿಯೇಟ್ಗಳು ಆಕೆಯನ್ನ ಮೇಡಮ್ ಸರ್ಜನ್ ಅನ್ನೋ ಕೋಡ್ ನೇಮ್ ಅಲ್ಲಿ ಕರೀತಾ ಇದ್ರು ಅನ್ನೋದು ಕೂಡ ಬಹಿರಂಗಗೊಂಡಿದೆ. ಇಲ್ಲಿ ಆಪರೇಷನ್ನು ಮೆಡಿಸನ್ನು ಅಂದರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಮಾಡೋ ಆಪರೇಷನ್ ಅಲ್ಲ. ಬದಲಾಗಿ ಡಿಸೆಂಬರ್ 6ನೇ ತಾರೀಕು ಈ ಉಗ್ರರು ಮಾಡಬೇಕು ಅಂದ್ಕೊಂಡಿದ್ದ ಕೆಲಸಕ್ಕಿಟ್ಟಿದ್ದ ಕೋಡ್ ನೇಮ್ ಅದು. ಆಪರೇಷನ್ ಅಂದರೆ ಭಾರತದಲ್ಲಿ ನಡೀಬೇಕಿದ್ದ ಸ್ಫೋಟ, ಮೆಡಿಸಿನ್ ಅಂದರೆ ಅದಕ್ಕೆ ಬಳಕೆಯಾಗಬೇಕಾಗಿದ್ದ ಸ್ಫೋಟಕಗಳು. ಇಲ್ಲಿ ಮೆಸೇಜುಗಳ ವಿನಿಮಯ ಆಗ್ತಾ ಇದ್ದಿದ್ದು ಡಾಕ್ಟರ್ಗಳ ನಡುವೆ. ಆದ್ರಿಂದ ಇದು ಬೇರೆಯವರಿಗೆ ಗೊತ್ತಾದರೂ ಅಕಸ್ಮಾತ್ ಏಜೆನ್ಸಿಗಳು ಈ ಸಂಭಾಷಣೆಯನ್ನ ಇಂಟರ್ಸೆಪ್ಟ್ ಮಾಡಿದ್ರೂ ಕೂಡ ಡಾಕ್ಟರ್ಗಳಲ್ವಾ ಆಪರೇಷನ್ ಬಗ್ಗೆ ಮೆಡಿಸಿನ್ ಬಗ್ಗೆ ಮಾತಾಡ್ಕೋತಿದ್ದಾರೆ ಅನ್ನೋ ಅಭಿಪ್ರಾಯ ಅಲ್ಲಿ ಉಂಟಾಗಬೇಕು. ಆ ರೀತಿಯಲ್ಲಿ ಎಲ್ಲ ಸಂಭಾಷಣೆಗಳು, ಮಾಹಿತಿ ವಿನಿಮಯಗಳು ಎಲ್ಲ ಗುಪ್ತ ಭಾಷೆಯಲ್ಲಿ ಕೋಡ್ ವರ್ಡ್ಗಳಲ್ಲೇ ನಡೀತಾ ಹೋಗ್ತಾ ಇತ್ತು. ಇನ್ನು ಈ ಶಾಹೀನ್ ಎಷ್ಟು ಆಕ್ಟಿವ್ ಆಗಿದ್ಲು ಅಂದ್ರೆ, ಜೈಷ್ ಎ ಮೊಹಮ್ಮದ್ ಭಾರತದಲ್ಲಿ ಆರಂಭಿಸೋದಕ್ಕೆ ಬಯಸಿದ್ದ ಹಾಗೂ ಇತ್ತೀಚೆಗೆ ಪಾಕಲ್ಲಿ ಸಂಪೂರ್ಣವಾಗಿ ಲಾಂಚ್ ಆಗಿರುವ ವಿಮೆನ್ ಟೆರರ್ ವಿಂಗ್ ಮೋಮಿನತ್ತನ್ನ ಮುನ್ನಡೆಸುವ ಹೊಣೆಯನ್ನ ಕೂಡ ಈಕೆಗೆ ವಹಿಸಲಾಗಿತ್ತು. ಅದನ್ನು ಕೂಡ ಶಾಹೀನ್ ಚಾಚು ತಪ್ಪದೆ ಮಾಡ್ತಾ ಇದ್ಲು. ಹೀಗಾಗಿ ಆಕೆಯನ್ನ ಪಾಕೆಗಳು ಭಾರತದಲ್ಲಿನ ಶೇರಿಣಿ ಅಂತ ಕರಿತಾ ಇದ್ವಂತೆ. ಶಾಹೀನ್
ಪಾಕ್ ಹ್ಯಾಂಡ್ಲರ್ಗಳ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ಲು. ಆದರೆ ಅವರು ಎಲ್ಲ ಪ್ರಿಪೇರ್ ಮಾಡಿ ಸಂಪೂರ್ಣವಾಗಿ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ ಅಂತ ಅಂದುಕೊಳ್ಳೋಷ್ಟರಲ್ಲಿ ಜಮ್ಮು ಕಾಶ್ಮೀರದ ಪೊಲೀಸರು ಇವರು ಬೆನ್ನು ಹತ್ತಿದ್ರು. ಹೀಗಾಗಿ ಅಲ್ಲಿ ನಡಿಬೇಕಿದ್ದ ದೊಡ್ಡ ಅನಾಹುತವೊಂದು ತಪ್ಪಿದಂತಾಯ್ತು. ಈ ಶಾಹೀನ್ ಅನ್ನೋ ಉಗ್ರ ವೈದ್ಯೆ ಕಂಬಿಯ ಹಿಂದಕ್ಕೆ ಸರಿದ್ಲು. ಗೆಳೆಯರೆ, ಇನ್ನು ಈ D6ಗೆ ಸುಮಾರು 30ಕ್ಕೂ ಹೆಚ್ಚು ಕಾರುಗಳಲ್ಲಿ ಸ್ಫೋಟಕಗಳನ್ನು ತುಂಬಿ ಅವುಗಳನ್ನು ಜನನಿಬಿಡ ಪ್ರದೇಶಗಳಲ್ಲಿ ಅತ್ಯಂತ ಆಯಕಟ್ಟಿನ ಜಾಗಗಳಲ್ಲಿ ನಿಲ್ಲಿಸಿ ಸ್ಫೋಟಿಸುವ ಮೂಲಕ ದೊಡ್ಡ ಮಟ್ಟದ ದಾಳಿಯೊಂದನ್ನು ಭಾರತದಲ್ಲಿ ಮಾಡಬೇಕು ಅನ್ನೋದು ಈ ಉಗ್ರರ ಸಿಂಡಿಕೇಟ್ನ ಉದ್ದೇಶ ಆಗಿತ್ತು. ಹೇಗೆ 1993ರಲ್ಲಿ ಮುಂಬೈ ಮಹಾನಗರದಲ್ಲಿ ಸರಣಿ ಸ್ಫೋಟಗಳು ನಡೆದವೋ ಅದೇ ಥರದ ಸ್ಫೋಟಗಳನ್ನು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಮಾಡುವ ಉದ್ದೇಶ ಅಲ್ಲಿತ್ತು. ಅದಕ್ಕಾಗಿ ಕಾರುಗಳ ಖರೀದಿ ಕೂಡ ಶುರುವಾಗಿತ್ತು. ಒಂದು I-20 ಕಾರನ್ನು ಉಮರ್ ಖರೀದಿ ಮಾಡಿದ್ದ. ಸ್ವಿಫ್ಟ್ ಕಾರಲ್ಲೇ ಈ ಶಹೀನಾ ಸಿಕ್ಕಿಬಿದ್ಲು. ಇನ್ನೂ ಒಂದು ಕೆಂಪು ಬಣ್ಣದ ಫೋರ್ಡ್ ಕಾರು ಸಿಕ್ಕಿಬಿದ್ದಿದೆ. ಹಾಗೆ ಅಲ್-ಫಲ್ಹಾ ಕ್ಯಾಂಪಸ್ ಅಲ್ಲಿ ಸಿಕ್ಕ ಬ್ರಿಜಾ ಕಾರು ಖರೀದಿಗೆ ಈ ಶಹೀನಾ ಮತ್ತು ಮುಜಾಮಿಲ್ ಹೋಗಿದ್ರು. ಅವರಿಬ್ರು ಕಾರು ಖರೀದಿ ಮಾಡ್ತಾ ಇರೋ ಫೋಟೋಗಳು ಕೂಡ ಈಗ ಹೊರ ಬಂದಿವೆ. ಅಷ್ಟೇ ಅಲ್ಲ, ಆ ಕಾರಿನ ಖರೀದಿಗೆ ಸಂಪೂರ್ಣವಾಗಿ ಕ್ಯಾಶ್ ಅನ್ನೇ ಕೊಟ್ಟಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇಲ್ಲಿ ಅಕೌಂಟ್ ಅಲ್ಲಿ ಹಣ ಕೊಟ್ರೆ ನಾಳೆ ಅದು ಸಾಕ್ಷಿ ಆಗುತ್ತೆ ಅಂತಲೋ ಏನೋ ಕ್ಯಾಶ್ ಕೊಟ್ಟು ಕಾರುಗಳನ್ನ ಖರೀದಿ ಮಾಡಿರೋ ಉಗ್ರರು ಆ ಕಾರುಗಳನ್ನ ಡೆಲಿವರಿ ತಗೊಳ್ಳುವಾಗ ಫೋಟೋಗಳನ್ನು ತೆಗೆಸ್ಕೊಂಡಿದ್ದಾರೆ. ಅವು ಈಗ ಹೊರ ಬರ್ತಾ ಇವೆ. ಇನ್ನು ಈ ಪ್ರಕರಣದ ತನಿಖೆಯನ್ನ ಎಲ್ಲೂ ಜಾಳ ಆಗದ ಹಾಗೆ ನೋಡ್ಕೊಳ್ಳೋದಕ್ಕೆ ಜಮ್ಮು ಕಾಶ್ಮೀರದ ಪೊಲೀಸರು ಹಾಗೂ NIA ಶ್ರಮ ಹಾಕ್ತಾ ಇವೆ. ಈ ವೈದ್ಯರ ಜೊತೆ ಸಂಪರ್ಕ ಇದ್ದವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಹಾಗೆ ಮೊನ್ನೆ ಪ್ರಿಯಾಂಕಾ ಶರ್ಮಾ ಅನ್ನೋ ವೈದ್ಯೆಯನ್ನ ವಿಚಾರಣೆಗೊಳಪಡಿಸಿ ಆ ನಂತರ ಆಕೆಯನ್ನ ಬಿಟ್ಟು ಕಳುಹಿಸಲಾಗಿದೆ. ಈ ಪ್ರಿಯಾಂಕಾ ಶರ್ಮಾ ಆದಿಲ್ನ ಕ್ಲಾಸ್ಮೇಟ್ ಆಗಿದ್ಲು ಅಂತ ಹೇಳ್ತಾ ಇದ್ದಾರೆ. ಕೆಲ ಸಂದರ್ಭಗಳಲ್ಲಿ ಇವರಿಬ್ರು ಒಟ್ಟಿಗೆ ಕೆಲಸ ಮಾಡಿದ್ರಂತೆ. ಇವರ ನಡುವೆ ಒಂದಷ್ಟು ಸಂಪರ್ಕಗಳಿದ್ವು ಅನ್ನೋ ಕಾರಣಕ್ಕೆ ಪ್ರಿಯಾಂಕಾ ಶರ್ಮಾ ಅನ್ನೋ ವೈದ್ಯೆಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆಕೆಯಿಂದ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡು ಆಕೆಯನ್ನ ಬಿಟ್ಟು ಕಳುಹಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಾಶ್ಮೀರ ಮೂಲದ ವೈದ್ಯರು, ವೈದ್ಯಕೀಯ ವಿದ್ಯಾರ್ಥಿಗಳು ಸುಮಾರು 200 ಮಂದಿಯ ಮೇಲೆ ನಿಗಾ ಇಡಲಾಗಿದೆ. ಇದೆಲ್ಲದರ ಜೊತೆಗೆ ಡಾಕ್ಟರ್ಗಳು ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ಮಾಡಿದ ಹಾಗೇನೆ ಭಾರತದಲ್ಲಿ ಕೂಡ ಒಂದಷ್ಟು ದಾಳಿಗಳನ್ನ ನಡೆಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಡ್ರೋನ್ಗಳಿಗೆ ಸ್ಫೋಟಕಗಳನ್ನು ತುಂಬಿ ಒಂದಷ್ಟು ದಾಳಿಗಳನ್ನ ಮಾಡುವ ಬಗ್ಗೆ ಉಗ್ರ ಉಮರ್ ಮಾತಾಡ್ತಿದ್ದ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ರಾಕೆಟ್ಗಳನ್ನ ಬಳಸೋ ಬಗ್ಗೆ ಕೂಡ ಈ ಟೀಮ್ ಚರ್ಚೆ ಮಾಡಿತ್ತು ಅನ್ನೋ ಮಾಹಿತಿ ಕೂಡ ಹೊರಬಿದ್ದಿದೆ. ಇನ್ನು ಕಾಶ್ಮೀರದ ಜಸೀರ್ ಅಲಿಯಾಸ್ ಡ್ಯಾನಿಶ್ ಅನ್ನೋನು ಡ್ರೋನ್ಗಳನ್ನ ತಯಾರು ಮಾಡಿ ಕೊಡ್ತೀನಿ, ಅದನ್ನ ಬಳಸ್ಕೊಂಡು ದಾಳಿ ಮಾಡಿ ಅನ್ನೋ ಐಡಿಯಾನ ಈ ಉಗ್ರರಿಗೆ ಕೊಟ್ಟಿದ್ದ ಅಂತ ಹೇಳಲಾಗ್ತಾ ಇದೆ. ಅವನದ್ದು ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಕತೆ, ಅವನ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಒಟ್ಟಾರೆ ಈ ಜಮ್ಮು ಕಾಶ್ಮೀರದ ಪೊಲೀಸರು ಹಾಗೂ ಅಧಿಕಾರಿಗಳ ಕರ್ತವ್ಯ ಪ್ರಜ್ಞೆ ದೊಡ್ಡ ಅನಾಹುತವನ್ನ ತಪ್ಪಿಸಿದೆ ಅನ್ನೋದಂತೂ ಇಲ್ಲಿ ನಿಜ. ಇದು ಗೆಳೆಯರೆ ಸೈಲೆಂಟ್ ಡಾಕ್ಟರ್ಗಳ ವೈಲೆಂಟ್ ಕಥೆಯ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.